ನಮಸ್ತೆ, ನಾನು ರವಿಹಂಜ್. ಈ ದಿನದ ಚರ್ಚೆಯ ವಿಷಯ ವೀರಶೈವ ಎಂಬ ಪದ ನಿರ್ನಾಮವಾಗಲಿದೆಯೇ ಅಂತ. ಈ ಪ್ರಶ್ನೆಯನ್ನು ಹಾಕಿಕೊಳ್ಳಲಿಕ್ಕೆ ಹಿನ್ನೆಲೆ ಏನಪ್ಪ ಅಂದರೆ, ಇತ್ತೀಚೆಗೆ ನಾಡಿನ ಸಾಕ್ಷಿ ಪ್ರಜ್ಞೆ ಅಂತ ಎನ್ನಿಸಿಕೊಂಡಿರತಕ್ಕಂಥ ಮತ್ತು ಪ್ರಖಂಡ ಸಾಹಿತಿ ಮತ್ತು ಇನ್ನೂ ಅನೇಕ ಗುಣವಿಶೇಷಗಳಿಂದ ಗುರುತಿಸಿಕೊಂಡಿರತಕ್ಕಂತಹ ಗೋರು ಚನ್ನಬಸಪ್ಪ ಅವರು ಇತ್ತೀಚೆಗೆ ಒಂದು ಸಭೆಯಲ್ಲಿ ಇನ್ನು ಕೆಲವೇ ವರ್ಷಗಳಲ್ಲಿ ವೀರಶೈವ ಎಂಬ ಪದ ನಿರ್ನಾಮವಾಗಲಿದೆ ಅಂತ ಅವರು ಒಂದು ಭವಿಷ್ಯವನ್ನು ಹೇಳಿದ್ದಾರೆ. ಅವರು ಸುಮ್ಮನೆ ಆಕಾಶದಿಂದ ಅದನ್ನು ಗಾಳಿಯಲ್ಲಿ ಎಳೆದುಕೊಂಡು ಹೇಳಿದರೋ ಅಥವಾ ಅದಕ್ಕೆ ಏನಾದರೂ ಸಾಕ್ಷ್ಯಾಧಾರಗಳು ಪುರಾವೆಗಳು ಇವೆಯೇ ಎಂದು ಒಂದು ಪರಾಮರ್ಶೆಯನ್ನು ನಡೆಸಿ ಇವರ ಸ್ಟೇಟ್ಮೆಂಟ್ ನಿಜವೇ ಅಥವಾ ಸುಮ್ಮನೆ ಒಂದು ಸುಳ್ಳಿನ ಸಂಕಥನವೇ ಅನ್ನತಕ್ಕಂಥ ಒಂದು ಸತ್ಯಾಸತ್ಯತೆಯನ್ನು ಪರಾಮರ್ಶಿಸೋಣ. ನೋಡಿ, ಪ್ರಾಕ್ತನಶಾಸ್ತ್ರ ಮತ್ತು ಗ್ರಂಥಶಾಸ್ತ್ರ ಮತ್ತು ಉತ್ಖನನ ಆಕರಗಳ ಪ್ರಕಾರ ವೀರಶೈವ ಧರ್ಮದ ಕುರಿತಾಗಿ ಏನೇನು ಸಿಕ್ಕಿದೆ ಅಂತ ಹೇಳ್ತಾರಲ್ಲ ದಾಖಲೆಗಳು, ಅವೆಲ್ಲದರಲ್ಲೂ ವೀರಶೈವ ಎಂಬ ಪದವನ್ನು ಹೊಂದಿದೆಯೇ ಹೊರತು ಜಾಗತಿಕ ಲಿಂಗಾಯತ ಮಹಾಸಭಾದ ಪಿತಾಮಹರು ಎನಿಸಿಕೊಂಡ ಗೋರುಚ ಅವರು ಹೇಳುವಂತೆ ಯಾವುದೇ ಲಿಂಗಾಯತ ಪದವನ್ನು ಈ ಆಕರಗಳು ಹೊಂದಿಲ್ಲ ಎನ್ನತಕ್ಕಂಥದ್ದು ಒಂದು ಸತ್ಯದ ಸಂಗತಿ. ಬಟ್ ಆದರೂ ನಾವು ಈ ಗೋರುಚ ಅವರ ಒಂದು ಘನ ಹಿನ್ನೆಲೆ ಏನಿದೆ, ಅವರಿಗೆ ಸಮಾಜದಲ್ಲಿ ಒಂದು ಅತ್ಯುನ್ನತ ಸಾಹಿತಿ ಅನ್ನತಕ್ಕಂಥ ಒಂದು ಬಿರುದು ಇದೆ ಮತ್ತು ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು ಅನ್ನತಕ್ಕಂಥ ಒಂದು ವಾಸ್ತವ ಸಂಗತಿ ಇದೆ. ಮತ್ತು ಅವರು ಸಾರ್ವತ್ರಿಕ ವ್ಯಕ್ತಿತ್ವ ಅಂದರೆ ಅವ್ರದ್ದು ಏನು ಫಿಸಿಕಲ್ ಇಮೇಜ್ ಇದೆ ಅದನ್ನೆಲ್ಲ ನಾವು ಒಂದು ಗಮನದಲ್ಲಿಟ್ಟುಕೊಂಡು ಅವರು ಹೇಳಿರ್ತಕ್ಕಂಥ ಈ ವಿಶ್ಲೇಷಣೆಯನ್ನು ಈಸ್ ಇಟ್ ಟ್ರೂ, ವಾಟ್ ಇಫ್ ಅನ್ನತಕ್ಕಂಥ ಒಂದು ಹೀಗಿದ್ದರೆ ಹೇಗೆ ಅನ್ನತಕ್ಕಂಥ ಒಂದು ವಿಶ್ಲೇಷಣೆಗೆ ಒಳಪಡಿಸಿ ಈ ಹಿರಿಯರ ಅಭಿಪ್ರಾಯಕ್ಕೆ ಒಂದು ಪ್ರತಿಗೌರವವನ್ನು ಸಲ್ಲಿಸೋಣ. ಯಾಕಪ್ಪ ಅಂದರೆ ಸಮಾಜದಲ್ಲಿ ಇವರು ಹೇಳಿದ ತಕ್ಷಣ ಅದನ್ನು ಸಾಮಾನ್ಯ ಜನರು, ನಿಮ್ಮಂಥ ಸಾಮಾನ್ಯ ಜನರು ಅದನ್ನು ಒಂದು ಅಭಿಪ್ರಾಯ ಒಂದು ಅದು ಗೌರವ ಅಭಿಪ್ರಾಯವಾಗಿ ಸ್ವೀಕರಿಸಿಬಿಡ್ತೇವೆ. ಆದರೆ ಅದನ್ನು ಒಂದು ತುಲನೆಗೆ ಹಚ್ಚಿ ನೋಡಿದಾಗ ಆಗ ಅದು ದುರಭಿಪ್ರಾಯವೇ ಅಥವಾ ಸದಾಭಿಪ್ರಾಯವೇ ಅನ್ನತಕ್ಕಂಥದ್ದು ತಿಳಿದು ಬರುತ್ತದೆ. ಹಾಗಾಗಿ ಈ ಎಲ್ಲ ಸಂಭಾವ್ಯ ಆಯಾಮಗಳಿಂದಲೂ ವಿಷಯವನ್ನು ತೂಲಿಸುವುದು ಸಂಶೋಧಕನ ಆದ್ಯ ಕರ್ತವ್ಯ. ಹಾಗಾಗಿ ಇವರೇನು ಹೇಳ್ತಾರೆ, ಮೂಲಭೂತವಾದ ಇವ್ರದ್ದೊಂದು ಮೂಲಭೂತವಾದ ಏನಪ್ಪ ಅಂದರೆ, ಲಿಂಗಾಯತ ಬೇರೆ ವೀರಶೈವ ಬೇರೆ, ಲಿಂಗಾಯತಕ್ಕೂ ಮತ್ತು ವೀರಶೈವಕ್ಕೂ ಯಾವುದೇ ಸಂಬಂಧವಿಲ್ಲ ಅನ್ನುವ ಇವರ ವಾದವನ್ನು ಸದ್ಯಕ್ಕೆ ಇವರ ಘನ ಗೌರವವನ್ನು ಮನ್ನಿಸಿ ಅದಕ್ಕೆ ತಕ್ಕನಾಗಿ ಇವರು ಹೇಳತಕ್ಕಂಥ ಈ ಅಣಿಮುತ್ತುಗಳನ್ನು ಒಪ್ಪಿ ಇವರ ಸಿದ್ಧಾಂತವನ್ನು ಒಪ್ಪಿ ನಮ್ಮ ವಿಶ್ಲೇಷಣೆಯನ್ನು ಕೈಗೊಳ್ಳೋಣ. ಇವರ ಸಂಕಥನದಲ್ಲಿ ಬಸವಣ್ಣನು ಲಿಂಗಾಯತ ಮತಸ್ಥಾಪಕನಾಗಿದ್ದು ಕೊರಳಿಗೆ ಇಷ್ಟಲಿಂಗವನ್ನು ಕಟ್ಟುವ ಲಿಂಗದೀಕ್ಷೆಯ ಪದ್ಧತಿಯನ್ನು ಜಾರಿಗೆ ತಂದಿದ್ದನು ಅಂತ ಏನು ಹೇಳ್ತಾರೆ, ಅದು ಒಂದು ಸ್ಟೇಟ್ಮೆಂಟ್. ಅದರ ನಂತರ ಇವರ ವಾದ ಏನಪ್ಪ ಅಂದರೆ, ವಚನ ಸಾಹಿತ್ಯವೇ ಇದಕ್ಕೆ ಪ್ರಮುಖ ಆಧಾರ ಮತ್ತು ಧರ್ಮಗ್ರಂಥ ಅಂತ ಇವರು ಈ ಎರಡು ವಾದವನ್ನು ಮನ್ನಿಸುತ್ತಾ ಅವರು ಹೇಳ್ತಾ ಅದನ್ನು ನಾವು ಮನ್ನಿಸುತ್ತಾ ಈ ವಿಚಾರವನ್ನು ಈ ಪರಾಮರ್ಶನೆಯನ್ನು ಪರಿಶೀಲಿಸೋಣ. ಈಗ ನೋಡಿ, ಈ ಗೋರುಚ ಅವರು ವಚನ ಸಾಹಿತ್ಯ ಪರಿಷತ್ತನ್ನು ಅಧ್ಯಕ್ಷರಾಗಿದ್ದಾರೆ. ಈ ವಚನ ಸಾಹಿತ್ಯದಲ್ಲಿ ಏನು ವೀರಶೈವ ಎಂಬ ಪದ ಇದೆ ಅದನ್ನು 142 ವಚನಗಳಲ್ಲಿ 221 ಕಡೆ 30ಕ್ಕೂ ಹೆಚ್ಚು ವಚನಕಾರರು ಬಳಸಿದ್ದಾರೆ. ಹಾಗೂ ಲಿಂಗಾಯತ ಎಂಬ ಪದವನ್ನು ಒಟ್ಟು 10 ವಚನಗಳಲ್ಲಿ 12 ಕಡೆ 8 ಜನ ವಚನಕಾರರು ಬಳಸಿದ್ದಾರೆ. ಲಿಂಗಾಯತ ಎಂಬುದು ಬೇರೆಯಾಗಿದ್ದರೆ ಮತ್ತು ಬಸವಾದಿ ಶರಣರು ಲಿಂಗಾಯತ ಧರ್ಮ ಪರಿಪಾಲಕರಾದರೆ ಅವರೇಕೆ ವೀರಶೈವ ಪದವನ್ನು 221 ಕಡೆ ಬಳಸಿ ಲಿಂಗಾಯತ ಪದವನ್ನು ಕೇವಲ 1 ಡಜನ್ ಅಂದರೆ 12 ಕಡೆ ಮಾತ್ರ ಬಳಸಿದ್ದಾರೆ ಅನ್ನತಕ್ಕಂಥ ಒಂದು ಅತಿ ಸಾಮಾನ್ಯ ಪ್ರಶ್ನೆ ನಿಮ್ಮಂಥ ಅತಿ ಸಾಮಾನ್ಯ ಜನರಲ್ಲಿ ಏಳುವುದು ಅತ್ಯಂತ ಸಹಜ. ಈ ಪ್ರಶ್ನೆಗೆ ಉತ್ತರವಾಗಿ ಶ್ರೀ ಗೋರುಚ ಮತ್ತು ಡಾಕ್ಟರ್ ವೀರಣ್ಣ ರಾಜೂರ್ ಮತ್ತು ಜಾಮದಾರರಾದಿಯಾಗಿ
ಏನಿದ್ದಾರಲ್ಲ ಇವರು IAS ರಿಟೈರ್ಡ್ ಆಫೀಸರ್ ಜಾಮದಾರ್ ಅವರ ಆದಿಯಾಗಿ ಕಟ್ಟ ಕಡೆಯ ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯನು ಒಕ್ಕೊರಲಿನಿಂದ ಏನು ಹೇಳ್ತಾರಪ್ಪ ಅಂದರೆ, ವೀರಶೈವ ಪದವನ್ನು 15ನೇ ಶತಮಾನದಲ್ಲಿ ಸಂಕಲಿಸುವಾಗ ವೀರಶೈವ ಲಿಂಗಿ ಬ್ರಾಹ್ಮಣ ಜಂಗಮರು ತಿದ್ದಿ ತೀಡಿ ತುರುಕಿದ್ದಾರೆ ಅಂತ ಈ ನ್ಯಾಯಾಧೀಶರು ಟೇಬಲ್ ಮೇಲೆ ಸುತ್ತಿಗೆಯನ್ನು ಬಡದು ಹೇಳ್ತಾರಲ್ಲ, ಆ ರೀತಿಯಾಗಿ ಇವರು ತಮ್ಮ ವಾದವನ್ನು ಮಂಡಿಸುವುದನ್ನು ನೀವೆಲ್ಲರೂ ಕೇಳಿದ್ದೀರಿ. ಈಗ ಈವರೆಗೆ ನಾವು ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಕಲಬುರ್ಗಿಯವರು ಏನೋ ಒಂದು ಸಂಕಥನವನ್ನು ಹೇಳ್ತಾ ಇದ್ರಲ್ಲ, ಅವರ ಪುಟದಿಂದ ಪುಟಕ್ಕೆ ರದ್ದಾಗುವ ಸಂಶೋಧನೆಗಳು ಮತ್ತು ಕಲಬುರ್ಗಿಯವರ ಕಮಂಗಿತನದ ಕುತಂತ್ರಿ ಸಂಶೋಧನೆಗಳು, ಇವೆಲ್ಲವುಗಳನ್ನು ನಾವು ಸಾಕ್ಷ್ಯ ಸಮೇತ ವಿಶ್ಲೇಷಿಸಿದ್ದೇವೆ. ಅವರು ಏನಾದರೂ ಬದುಕಿದ್ದರೆ ಬೌದ್ಧಿಕವಾಗಿ 100 ಬಾರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದರು ಎನ್ನುವುದನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಸಾಕಷ್ಟು ಜನ ಸತ್ತೋದವ್ರನ್ನ ತಗೊಂಡು ಯಾಕ್ರಿ ಅವ್ರ ಮೇಲೆ ಬಡಿತೀರ, ಯುವರ್ ಬೀಟಿಂಗ್ ದ ಡೆಡ್ ಹಾರ್ಸ್ ಅಂತ ಪ್ರಶ್ನೆಯನ್ನು ಕೇಳಿದ್ದೀರಿ. ಹಾಗಾಗಿ ಈಗಲೂ ಜೀವಂತವಿರತಕ್ಕಂಥ ಆದರೆ ಕಲಬುರ್ಗಿ ಸಂಕಥನದ ಕಥನವನ್ನೇ, ಕುತಂತ್ರವನ್ನೇ, ಕಮಂಗಿತನವನ್ನೇ ಮುಂದುವರಿಸಿಕೊಂಡು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಅಂತಹವರಲ್ಲಿ ಶ್ರೀ ಗೋರೂಚ ಅವರು ಒಬ್ಬರು ಎನ್ನಲು ನನ್ನಲ್ಲಿ ಯಾವ ಹಿಂಜರಿಕೆಯೂ ಇಲ್ಲ. ಅದೇ ರೀತಿಯಾಗಿ ಕಲಬುರ್ಗಿಯವರ ವಾದವನ್ನೇ ಮಂಡಿಸುತ್ತಿರತಕ್ಕಂಥ ಡಾಕ್ಟರ್ ವೀರಣ್ಣ ರಾಜೂರ ಅವರೂ ಸಹ ಅದನ್ನೇ ಮುಂದುವರಿಸುತ್ತಿರುವ ಕಾರಣದಿಂದ ಅವರನ್ನು ಅದೇ ಕಲಬುರ್ಗಿಯವರಿಗೆ ನಾನು ತೋರಿಸಿದ ಗೌರವಾದರಗಳನ್ನೇ ಇವರಿಗೂ ತೋರಿಸುತ್ತೇನೆ ಎನ್ನುವುದರಲ್ಲಿ ನನಗೆ ಯಾವ ಹಿಂಜರಿಕೆಯೂ ಇಲ್ಲ ಅನ್ನತಕ್ಕಂಥ ಒಂದು ಅಂಡರ್ಲೈನ್ ಅಥವಾ ಕೋಟ್ಸ್ನಲ್ಲಿ ಹಾಕಿದಂಥ ಒಂದು ಹೇಳಿಕೆಯನ್ನು ನಿಮಗೆ ಹೇಳುತ್ತಾ ಇದರ ಮುಂದಿನ ಪರಾಮರ್ಶನೆಯನ್ನು ಮಾಡೋಣ. ನೋಡಿ, 300 ವರ್ಷಗಳ ಕಾಲ ಅಜ್ಞಾತವಾಸದಲ್ಲಿದ್ದ ಲಿಂಗಾಯತವನ್ನು ವೀರಶೈವರು ಬೆಳಕಿಗೆ ತಂದು ವೀರಶೈವ ಪದವನ್ನು ವಚನಗಳಲ್ಲಿ ತುರುಕಿ ಸಂಸ್ಕೃತ ಶ್ಲೋಕವಿರುವ ಹೊಸ ವಚನಗಳನ್ನು ಶರಣರ ಹೆಸರಿನಲ್ಲಿ ಹೊಸೆದು ವಚನಾಧಾರಿತ ಶೂನ್ಯ ಸಂಪಾದನೆಯನ್ನು, ರಗಳೆಯನ್ನು, ಪುರಾಣವನ್ನು ಸೃಜಿಸಿ ಬಸವಣ್ಣನ ಸಂಕಥನವನ್ನೇಕೆ ಕಟ್ಟಿದರು? ಯಾಕಪ್ಪ ಅಂದರೆ ಅಲ್ಲಿಯವರೆಗೆ ಬಸವಣ್ಣ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ, ವಚನಗಳು ಅಂದರೆ ಯಾರಿಗೂ ಗೊತ್ತಿರಲಿಲ್ಲ. ಅದನ್ನು ಇವರೇ ಹೇಳ್ತಾರೆ, ಅದು ಅಜ್ಞಾತವಾಸದಲ್ಲಿತ್ತು ಅಂತ. ಎಲ್ಲರೂ ಬಸವಣ್ಣ ಎಂದರೆ ನಂದಿಯನ್ನು ಪೂಜಿಸುತ್ತಿದ್ದರು, ಎತ್ತನ್ನು ಪೂಜಿಸುತ್ತಿದ್ದರು. ಇವರೇ ಹೇಳ್ತಾರೆ ಎತ್ತು ಪೂಜೆ ಮಾಡಿದ್ರು ಅಂತ. ಹಾಗಿದ್ದಾಗ ಈ ಅಜ್ಞಾತವಾಸದಲ್ಲಿದ್ದವರನ್ನು ಬೆಳಕಿಗೆ ತರತಕ್ಕಂಥ ಸಂಕಷ್ಟ ಈ ವೀರಶೈವ ಲಿಂಗಿ ಬ್ರಾಹ್ಮಣ ಜಂಗಮರಿಗೆ, ಕುತಂತ್ರಿ ಜಂಗಮರು ಅಂತಾರೆ, ಅವರಿಗೆ ಏಕಿತ್ತು? ಅದಕ್ಕಿಂತ ಸುಲಭವಾಗಿ ಅವರು ಬಸವಣ್ಣನನ್ನು, ಶರಣರನ್ನು ಅಜ್ಞಾತದಲ್ಲಿ ಹೇಗೂ ಇದ್ದರೂ ಅಲ್ಲೇ ಇರಿಸಿ ಅವರ ರೇವಣಸಿದ್ಧನನ್ನು, ರೇಣುಕನನ್ನು ಪ್ರತಿಷ್ಠಾಪಿಸಬಹುದಿತ್ತಲ್ಲ. ಅವರ ಈಗಿನ ಪಂಚಪಾಚಾರ್ಯರನ್ನು ಇವರು ಚತುರಾಚಾರ್ಯರು ಅಂತಾರೆ. ಆ ಚತುರಾಚಾರ್ಯರನ್ನು ಅವರನ್ನು ಏನು ವಿಜೃಂಭಿಸಿ ಸಂಸ್ಥಾಪಿಸಬಹುದಿತ್ತಲ್ಲವೇ ಅನ್ನತಕ್ಕಂಥ ಒಂದು ಅತಿ ಸಾಮಾನ್ಯ ಪ್ರಶ್ನೆ ಈ ಅಸಾಮಾನ್ಯ ಸಾಕ್ಷಿ ಪ್ರಜ್ಞೆಗಳ ಸಿದ್ಧಾಂತವನ್ನು ಚಿಟಿಕೆ ಹೊಡೆದ ಹಾಗೆ ಹೊಡೆದುರುಳಿಸುತ್ತದೆ. ಅಷ್ಟೇ, ಬರೀ ಉರುಳಿಸೋದಿಲ್ಲ, ಅದನ್ನು ಹೊಡೆದುರುಳಿಸುತ್ತದೆ. ಇಂತಹ ಒಂದು ಸಾಮಾನ್ಯ ಜ್ಞಾನದ ಒಂದು ಅತಿ ಸಾಮಾನ್ಯ ಪ್ರಶ್ನೆ ಅನ್ನುವುದು ನಮಗೆ ಈ ಮೊದಲನೇ ತಾಕದಿಂದ ತಿಳಿದು ಬರುತ್ತದೆ. ಇನ್ನು ವಚನ ಸಾಹಿತ್ಯವನ್ನು ಮೆರೆಸುವುದರ ಬದಲು ಅವರದೇ ಸ್ವ ಸಿದ್ಧಾಂತ ಶಿಖಾಮಣಿಯನ್ನು ಮತ್ತು ಶಕ್ತಿ ವಿಶಿಷ್ಟಾದ್ವೈತವನ್ನು, ಶ್ರೀಕರ ಭಾಷ್ಯವನ್ನು ಇವರು ವಿಜೃಂಭಿಸಬಹುದಿತ್ತಲ್ಲವೇ? ಯಾಕೆಂದರೆ ಜನರಿಗೆ ಯಾರಿಗೂ ಗೊತ್ತಿರಲಿಲ್ವಲ್ಲ, ಹಾಗಾಗಿ ಅದನ್ನು ವಿಜೃಂಭಿಸಬಹುದಿತ್ತಲ್ಲವೇ? ಅದಕ್ಕೂ ಮಿಗಿಲಾಗಿ ಕೊಂಡಗುಳಿ ಕೇಶಿರಾಜ, ಈ ಕೊಂಡಗುಳಿ ಕೇಶಿರಾಜನ ಇತಿಹಾಸ, ಸಾಕ್ಷ್ಯ, ಪುರಾವೆಗಳು ಈಗಲೂ ಲಭ್ಯವಿವೆ. ಆತನೊಬ್ಬ ವ್ಯಕ್ತಿಯಾಗಿ ಜೀವಿಸಿದ್ದ ಒಬ್ಬ ಐತಿಹಾಸಿಕ ವ್ಯಕ್ತಿ ಎನ್ನಲು ಸಾಕ್ಷಿ ಪುರಾಣಗಳಿವೆ. ಆದರೆ ಯಾವುದೇ ಒಂದು ಐತಿಹಾಸಿಕ ಸಾಕ್ಷಿ ಪುರಾವೆ ಇಲ್ಲದ ಬಸವಣ್ಣನನ್ನು ಕುರಿತಾಗಿ ಇವರು ಏಕೆ ಕಥೆಯನ್ನು ಸೃಷ್ಟಿಸಬೇಕಾಯಿತು? ಅತ್ಯಂತ ಸುಲಭವಾಗಿ ವೀರಶೈವ ಧರ್ಮಿಯಾದ ಕೇಶಿರಾಜನನ್ನು ಇವರು
ಮೇಲಾಗಿ ನೀವು ಕೇಶಿರಾಜನ ಕಥನವನ್ನು ನೀವು ಓದಿದರೆ ಆತನ ಕತೆ ಬಸವಣ್ಣನ ಕಥೆಯಂತೆಯೇ ಇದೆ. ಬಸವಣ್ಣ ಏನೇನು ಮಾಡಿದ ಅಂತ ಇದೆಯೋ ಅದೆಲ್ಲದು ಕೇಶಿರಾಜನ ಕತೆ. ಹಾಗಾಗಿ ಕೇಶಿರಾಜ ಒಬ್ಬ ಐತಿಹಾಸಿಕ ವ್ಯಕ್ತಿ ಮತ್ತು ಬಸವಣ್ಣನಿಗಿಂತ ಒಂದು ಶತಮಾನ ಪುರಾತನ. ಹೀಗಿದ್ದಾಗ ಕೇಶಿರಾಜನ ಕಥೆಯನ್ನು ನಕಲು ಮಾಡಿ ಅದನ್ನು ಬಸವಣ್ಣನ ಕಥನವಾಗಿಸಿ ಬಸವಣ್ಣನನ್ನು ಪ್ರತಿಷ್ಠಾಪಿಸುವ ಸಂಕಷ್ಟ ಈ ಲಿಂಗೀ ಬ್ರಾಹ್ಮಣ ವೀರಶೈವರಿಗೆ ಏಕಿತ್ತು ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ನಮಗೆ ತಿಳಿದು ಬರೋದೇನಪ್ಪ ಅಂದರೆ, ವೀರಶೈವ ಲಿಂಗಾಯತ ಎಲ್ಲದೂ ಒಂದೇ ಅನ್ನತಕ್ಕಂಥದ್ದು ತಿಳಿದು ಬರುತ್ತದೆ. ಹೀಗಿದ್ದಾಗ ಅವ್ರಿಗೇನಾದರೂ ಈ ಬಸವಣ್ಣನ ಮೇಲೆ ದ್ವೇಷವಿದೆ ಅಂತ ಹೇಳ್ತಾರಲ್ಲ, ಜಂಗಮರಿಗೆ ಬಸವ ದ್ವೇಷವಿದೆ ಅಂತ ಇದ್ದರೆ ಅವರು ಕೇಶಿರಾಜನನ್ನೇ ವಿಜೃಂಭಿಸಬಹುದಿತ್ತಲ್ಲವೇ ಅಂತ ಒಂದು ಪ್ರಶ್ನೆಯನ್ನು ಹಾಕಿಕೊಂಡಾಗ ಇವರ ಜನಾಂಗೀಯ ದ್ವೇಷದ, ಜಂಗಮ ದ್ವೇಷದ, ವೀರಶೈವವನ್ನು ಯಾಕಂದರೆ ಇವರಿಗೆ ಅರ್ಥ ಆಗಲಾರದಂಥ ಕೆಲವು ಪದ್ಧತಿಗಳು, ಕೆಲವು ಆಚಾರ ವಿಚಾರಗಳನ್ನು ಇವರು ಹೊಡೆದುಳಿಸಬೇಕು ಅನ್ನುವ ಒಂದು ದುರಾಸೆಯಲ್ಲಿ, ಒಂದು ಕುತಂತ್ರದಲ್ಲಿ ಇವರು ಈ ರೀತಿಯಾಗಿ ಸಂಕತನವನ್ನು ಹೊಸೆದಿದ್ದಾರೆ. ಅದನ್ನು ನಾವು ಐತಿಹಾಸಿಕವಾಗಿ ಈ ರೀತಿಯ ಇತಿಹಾಸವನ್ನು ಅವರ ಮುಂದಿಟ್ಟು ಇಂಥ ಪ್ರಶ್ನೆಗಳನ್ನು ಕೇಳಿದಾಗ, ತಾರ್ಕಿಕವಾಗಿ ಪ್ರಶ್ನೆಯನ್ನು ಕೇಳಿದಾಗ ಅವರ ಈ ಎಲ್ಲ ಅತಾರ್ಕಿಕವಾದವು ನಿಶೂನ್ಯವಾಗುತ್ತದೆ ಅಂತ ನಮಗೆ ತಿಳಿದು ಬರುತ್ತದೆ. ಇನ್ನು ವಚನಗಳನ್ನು ಹಿಡಿದುಕೊಂಡು, ವಚನಗಳಲ್ಲಿ ನೋಡಿ, ವೀರಶೈವ ಲಿಂಗಾಯತದಂತಹ ಈ ಸಾಮುದಾಯಿಕ ಪದಗಳೇನಿದ್ದಾವೆ, ಈ ಪದಗಳನ್ನು ಬಿಟ್ಟು ಒಂದು ಗುರುಜನರನ್ನು ಸಂಬೋಧಿಸತಕ್ಕಂತಹ ಮಾಹೇಶ್ವರ ಅಂತ ಪದ ಏನಿದೆ, ಆ ಪದವನ್ನು ಬಳಸಿರ್ತಕ್ಕಂಥ ವಚನ ಸಂಖ್ಯೆಗಳು ಅತ್ಯಂತ ಹೆಚ್ಚಾಗಿದ್ದಾವೆ. ವೀರಶೈವ ಎನ್ನೋ ಪದಕ್ಕಿಂತಲೂ ಮಾಹೇಶ್ವರ ಪದವನ್ನು ಬಳಸಿರತಕ್ಕಂಥ ವಚನಗಳು ಅತ್ಯಂತ ಹೆಚ್ಚಿವೆ. ಹೀಗಿದ್ದಾಗ ಇದನ್ನು ಸಂಕಲಿಸಿದ ಆ 101 ವಿರಕ್ತರಾದಿಯಾಗಿ ವೀರಶೈವ ಜಂಗಮ ಲಿಂಗೀ ಬ್ರಾಹ್ಮಣರಿಗೆ ಲಿಂಗಾಯತ ಅನ್ನತಕ್ಕಂಥ ಒಂದು ಪದವನ್ನು ನಿರ್ಲಿಂಗಗೊಳಿಸಿ ನಿಶೂನ್ಯ ಮಾಡುವುದು ಅವರಿಗೆ ಕಷ್ಟ ಸಾಧ್ಯವೇ ಆಗಿರಲಿಲ್ಲ. ಅವರು ಲಿಂಗಾಯತ ಬೇರೆ ಅನ್ನತಕ್ಕಂಥ ಅಥವಾ ಲಿಂಗಾಯತ ಅನ್ನತಕ್ಕಂಥದ್ದು ಒಂದು ಬಳಸಲಾರದಂತಹ ಪದ ಆಗಿದ್ದರೆ, ಅವರಿಗೆ ಭಿನ್ನತೆ ಇದ್ದರೆ, ಅವರಿಗೆ ಲಿಂಗಾಯತರ ಮೇಲೆ ದ್ವೇಷವಿದ್ದರೆ ಅವರು ಅದನ್ನು ನಿರ್ಲಿಂಗಗೊಳಿಸಿ ನಿಶೂನ್ಯ ಮಾಡಬಹುದಾಯಿತು. ಆದರೂ ಅವರು ಆ ರೀತಿ ಮಾಡಲಿಲ್ಲ. ಏಕೆ ಅಂತ ನಮ್ಮ ಪ್ರಶ್ನೆಯನ್ನು ಕೇಳಿದಾಗ ಇವರಲ್ಲಿ ಯಾವುದೇ ಒಂದು ತಾರ್ಕಿಕ ಉತ್ತರ ಇಲ್ಲ. ಅಷ್ಟೇ ಅಲ್ಲದೆ ನೀವೇ ಯೋಚನೆ ಮಾಡಿ, ಈ ವಿಭಜಕರ ಇವ್ರ ವಾದ ಏನಪ್ಪ ಅಂದರೆ, ಈಗ ಯಾರಾದ ವೀರಶೈವ ಪದ ಇರೋದೆಲ್ಲ ಪ್ರಕ್ಷಿಪ್ತ ವಚನ, ಅದು ಪ್ರಕ್ಷಿಪ್ತ, ಇದು ಪ್ರಕ್ಷಿಪ್ತ, ಸಂಸ್ಕೃತ ಇದೆ ಅದು ಪ್ರಕ್ಷಿಪ್ತ ಅಂತ ಒಂದೊಂದೇ ವಚನವನ್ನು ಇವರು ನುಂಗ್ತಾ ಹೋಗಿ ಕಡೆಗೆ ನಿಕ್ಷೇಪ ಅಂತಂದು ಏನಿದೆಯಪ್ಪ ಅಂದರೆ ಅಲ್ಲಿ ಏನೂ ಇಲ್ಲದೆ ಒಂದು ಎಲ್ಲ ನುಂಗಾಗೋಗ್ಬಿಟ್ಟಿರುತ್ತೆ ವಚನಗಳಾಗ. ಉಳಿಯೋದೇನಪ್ಪ ಅಂದರೆ ಒಂದು ಅನ್ನತಕ್ಕಂಥ ಒಂದು ಶೂನ್ಯದ ಹುಳಿ ತೇಗು ಮಾತ್ರ ಉಳಿಯುತ್ತದೆ ವಚನಗಳಲ್ಲಿ. ಈ ರೀತಿ ಇವರ ಏನು ವಾದ ಇದೆ, ಇದನ್ನು ತಾರ್ಕಿಕವಾಗಿ ಈ ರೀತಿಯಾಗಿ ಲೇವಡಿಯನ್ನು ಮಾಡುತ್ತಾ ಪ್ರಶ್ನಿಸಿದರಂತೂ ಇವರದು ಏನೂ ಉತ್ತರವಿಲ್ಲ. ಇನ್ನು ಇವರೇನು ಪ್ರಕ್ಷೇಪ ಅಂತ ಬಡ್ಕಂತಾರಲ್ಲ, ಅದಕ್ಕೆ ಯಾವುದೇ ಒಂದು ತಾರ್ಕಿಕ ಉದಾಹರಣೆಯನ್ನು ಕೊಡಲ್ಲ ಇವರು. ಹಾಗಾಗಿ ನಾವೇ ಪ್ರಕ್ಷೇಪ ಅಂದರೆ ಏನು, ಪ್ರಕ್ಷಿಪ್ತ ಎಂದರೆ ಏನು ಅನ್ನತಕ್ಕಂಥದ್ದನ್ನು ಇತರೆ ಸಂಶೋಧಕರು, ಪರಿಣಿತರು, ತಜ್ಞರು ಏನು ಹೇಳಿದ್ದಾರೆ ಅಂತ ಕಂಡುಕೊಳ್ಳಲಿಕ್ಕೆ ನಾವು ನೋಡಿದಾಗ, ಮೊದಲನೆಯದಾಗಿ ನಮಗೆ ಅಪಾರ ಸಂಶೋಧನೆಯನ್ನು ಮಾಡಿರ್ತಕ್ಕಂಥ ಎಲ್ ಬಸವರಾಜು ಅವರ ಅಲ್ಲಮನ ವಚನ ಚಂದ್ರಿಕೆ ಪೀಠಿಕೆಯಲ್ಲಿ ಪುಟ 29-30ರಲ್ಲಿ ನೀವು ಗಮನಿಸಬಹುದು. ಅವರು ಏನು ಹೇಳ್ತಾರೆ ತಮ್ಮ ಪೀಠಿಕೆಯಲ್ಲಿ ಅಂದರೆ, ಶೂನ್ಯ ಸಂಪಾದನೆಯ ಬಗ್ಗೆ ಮತ್ತು ಶೂನ್ಯ ಸಂಪಾದನೆಯಿಂದ ವಚನಗಳನ್ನು ಸಂಗ್ರಹಿಸಿರುವಂತೆ ಕಂಡುಬರುವ ಇತರೆ ವಚನ ಸಂಕಲನ ಗ್ರಂಥಗಳಲ್ಲಿನ ವಚನಗಳ ಬಗ್ಗೆ ಸದಾ ಒಂದು ಎಚ್ಚರಿಕೆಯನ್ನು ಇಟ್ಟುಕೊಂಡಿರಬೇಕು. ಅವುಗಳಲ್ಲೇನಾದರೂ ಸಂಭಾಷಣೆಗೆ ಹೊಂದಿಕೊಳ್ಳುವ ಸಂಬೋಧನೆಗಳು
ಆ ಸಂಭಾಷಣೆಗಳ ವಿಷಯವಾದ ಶರಣರ ಹೆಸರುಗಳೂ ಇದ್ದರೆ ಅವು ಮೂಲವಚನಕ್ಕೆ ಸೇರಿದ ಭಾಗಗಳಲ್ಲವೆಂದೂ ಅವನ್ನು ಆಮೇಲೆ ಶೂನ್ಯ ಸಂಪಾದಕರಾದ ಮಹದೇವಯ್ಯ ಮತ್ತು ಮುಂತಾದ ಶೂನ್ಯ ಸಂಪಾದನಾಕಾರರು ಸೇರಿಸಿರಬಹುದು ಎನ್ನುವುದನ್ನು ನೆನಪಿಟ್ಟುಕೊಳ್ಳಬೇಕು ಅಂತ ಅವರು ಒಂದು ಪೀಠಿಕೆಯನ್ನು ಹಾಕಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಅವರು ಏನು ಹೇಳ್ತಾರಪ್ಪ ಅಂದರೆ, ಈ ಸಂಪಾದನೆಕಾರರು ಸಂಪಾದಿಸಿರತಕ್ಕಂಥ ವಚನಗಳಲ್ಲಿ ಔಚಿತ್ಯವಿದ್ದರೂ ಚಾರಿತ್ರಿಕವೆನಿಸಿಕೊಳ್ಳುವಷ್ಟು ಯಥಾವತ್ತಾದವುಗಳಲ್ಲ. ಅಂದರೆ ವಚನಗಳನ್ನು ಏನು ಹೇಳಿದರೂ ಅದನ್ನು ಆ್ಯಸ್ ಈಸ್ ಅಂತ ನೋಡಲಿಕ್ಕೆ ಹೋದಾಗ ಅದು ಅಷ್ಟೊಂದು ಸಮಂಜಸ ಅನ್ನಿಸುವುದಿಲ್ಲ. ಅಂದರೆ ಐತಿಹಾಸಿಕ ಚಾರಿತ್ರಿಕ ಸಾಕ್ಷಿ ಎನಿಸಿಕೊಳ್ಳುವುದಿಲ್ಲ. ಆದರೆ ಔಚಿತ್ಯ ಮಾತ್ರ ಸರಿಯಾದ ಔಚಿತ್ಯದಲ್ಲಿಯೇ ಇದೆ ಅನ್ನತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ. ಯಾಕಪ್ಪ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ನೋಡಿ, ಕೂಡಲ ಸಂಗಯ್ಯ ಈ ನಿಮ್ಮನುಭಾವದ ಮಾತಿನ ಮತನವೆನ್ನಬಹುದೇ ಅನ್ನೋದನ್ನು ಶೂನ್ಯ ಸಂಪಾದನಾಕಾರರು ಏನು ಮಾಡಿದ್ದಾರೆ ಅಂದರೆ, ಕೂಡಲ ಸಂಗಮ ದೇವ ನಿಮ್ಮನುಭಾವದ ಮಾತಿನ ಮತನವೆಂದು ನುಡಿಯಬಹುದೇ ಪ್ರಭುವೇ ಅಂತ ಅವರು ಹೇಳಿದ್ದಾರೆ. ಇದರಲ್ಲಿ ನೋಡಿ, ಭಾವಾರ್ಥ ಒಂದೇ ಇದೆ, ನಿಮ್ಮನುಭಾವದ ಮಾತಿನ ಮತನವೆನ್ನಬಹುದೇ ಅನ್ನುವುದು ಇಲ್ಲೂ ಇದೆ, ನಿಮ್ಮನುಭಾವದ ಮಾತಿನ ಮತನವೆಂದು ನುಡಿಯಬಹುದೇ ಪ್ರಭುವೇ ಅನ್ನತಕ್ಕಂಥದ್ದನ್ನು ಬಿಟ್ಟರೆ ಅದರಲ್ಲಿ ಅರ್ಥ ವ್ಯತ್ಯಾಸವಿಲ್ಲ, ಕೇವಲ ಶಬ್ದ ವ್ಯತ್ಯಾಸವಿದೆ. ಇದು ಅತ್ಯಂತ ಸಹಜ. ಯಾಕಪ್ಪ ಅಂದರೆ ಈಗ ಅವರು ಒಬ್ಬರು ಏನೋ ಹೇಳಿದ ಭಾಷಣವನ್ನು ಬರೆದುಕೊಳ್ಳುವಾಗ ಕೆಲವು ಶಬ್ದ ವ್ಯತ್ಯಾಸ ಆ ಲೇಖಕ ಮಾಡಿರ್ತಾನೆ. ಅದೇ ರೀತಿಯಾಗಿ ವಚನಗಳನ್ನು ಸಂಕಲಿಸುವಾಗ ಈ ರೀತಿಯ ಶಬ್ದ ವ್ಯತ್ಯಾಸಗಳು ಕಂಡುಬಂದಲ್ಲಿ ಮತ್ತು ಬಟ್ ಈ ಶಬ್ದ ವ್ಯತ್ಯಾಸವೇ ಅಂತ ಗುರುತಿಸುವುದು ಹೇಗಪ್ಪ ಅಂದರೆ, ಅದೇ ವಚನಕಾರನು ಇನ್ನೊಂದು ಕಡೆ ನುಡಿದಿರತಕ್ಕಂಥ ವಚನಗಳು ಆತ ಈ ರೀತಿಯ ಪದಪ್ರಯೋಗವನ್ನು ಮಾಡಿರಬಹುದೇ ಅನ್ನತಕ್ಕಂಥ ಒಂದು ತುಲನಾತ್ಮಕವಾಗಿ ನೋಡಿದಾಗ ಅದು ಕಂಡುಬರುವುದಿಲ್ಲದ ಕಾರಣ ಇದನ್ನು ಪ್ರಕ್ಷಿಪ್ತ ಎನ್ನಬಹುದು ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಇಂದೆನ್ನ ಮನೆಗೆ ಪ್ರಮತರು ಬಂದಾರೆಂದು ಗುಡಿ ತೋರಣವ ಕಟ್ಟಿ ಷಡು ಸಂಮಾರ್ಜನೆಯ ಮಾಡಿ ರಂಗವಾಲಿಯ ನಿಕ್ಕಿ ಉಗೇ ಚಾಂಗುಬಲೆ ಎಂದೆಂಬೆ ಕೂಡಲ ಸಂಗನ ಶರಣರ ತಮ್ಮ ಒಕ್ಕುದ ನಿಕ್ಕಿ ಸಲಹುವರಾಗಿ ಅಂತಕ್ಕಂಥ ಒಂದು ವಚನ ಏನಿದೆ ಅದನ್ನು ಪ್ರಕ್ಷಿಪ್ತವಾಗಿ ಹೇಗಾಗಿರುತ್ತೆ, ಮನೆಯೊಡೆಯ ಮನೆಗೆ ಬಂದರೆ ಕನಕದ ತೋರಣವ ಕಟ್ಟಿ ಷಡು ಸಂಮಾರ್ಜನೆಯ ಮಾಡಿ ರಂಗವಾಲಿಯ ನಿಕ್ಕಿ ಉಗೇ ಚಾಂಗುಬಲ ಎಂದೆಂಬೆ ಕೂಡಲ ಸಂಗಮ ದೇವ ನಿಮ್ಮ ಶರಣ ಪ್ರಭುದೇವರು ಬಂದರೆ ಉಬ್ಬಿಕೊಂಡು ನಲಿದಾಡುವೆ ಅಂತ ಆಗಿದೆ ಅಂತ. ಇಲ್ಲಿ ಭಾವಾರ್ಥ ಅದೇ ಇದೆ, ವಚನದ ಅರ್ಥವೂ ಅದೇ ಇದೆ, ಆದರೆ ಕೆಲವು ಪದಗಳು ಹೆಚ್ಚಿವೆ. ಹೀಗೆ ಪ್ರಕ್ಷಿಪ್ತ ವಚನಗಳನ್ನು ಗುರುತಿಸಬಹುದು ಅಂತ ಸ್ಥಿತಪ್ರಜ್ಞರಾಗಿ ಎಲ್ ಬಸವರಾಜವರು ಒಂದು ಖಚಿತ ತರ್ಕವನ್ನು ಕಟ್ಟಿಕೊಡ್ತಾರೆ. ಈ ಪ್ರಕಾರವಾಗಿ ಅಥವಾ ಸಂಶೋಧನಾತ್ಮಕ ನೆಲೆಯ ಯಾವುದೇ ತಾರ್ಕಿಕ ಪ್ರಕಾರವಾಗಿ ಆಗಲಿ, ವೀರಣ್ಣ ರಾಜೂರರಾಗಲಿ, ಕಲಬುರ್ಗಿಯವರನ್ನು ಬಿಟ್ಬಿಡಿ, ಅವರಂತೂ ಭಾರಿ ಕಮಂಗಿತನ ಮಾಡಿದ್ದಾರೆ, ಗೋರುಚ ಅವರಾಗಲಿ, ಈ ತುರುವಿಕೆಯನ್ನು ಇದೇನು ತುರುಕಿದರೆ ಅಂತಲ್ಲ, ಈ ತುರುವಿಕೆಯನ್ನು ಪ್ರಸ್ತುತಪಡಿಸಿದರೆ ಆಗ ನಾವು ಅದನ್ನು ಅವರ ವಿಚಾರವನ್ನು ಒಪ್ಪಿ ಒಂದು ತಾರ್ಕಿಕ ಚರ್ಚೆಯನ್ನು ಮಾಡಬಹುದೇ ಹೊರತು ಈ ರೀತಿ ಒನ್ ವೇ ಅವರು ಇಟ್ಸ್ ಓನ್ಲಿ ಡಿರೆಕ್ಟಿವ್, ಯು ಜಸ್ಟ್ ಟೇಕ್ ಇಟ್ ಆ್ಯಂಡ್ ಗೋ ಅನ್ನೋ ರೀತಿಯಾಗಿ ಅವರು ತಮ್ಮ ವಾದವನ್ನು ಮಂಡಿಸಿದ್ದಾರೆ. ಇನ್ನು ಎರಡನೆಯದಾಗಿ ಈಗ ನಾವೇ ಒಂದು ತಾರ್ಕಿಕವಾಗಿ ವಾಟ್ ಇಫ್ ಸಿನೇರಿಯೋನ ಅಪ್ಲೈ ಮಾಡಿ ನೋಡಿದಾಗ ವಚನ ಸಾಹಿತ್ಯ 12ನೇ ಶತಮಾನದ ಒಂದೇ ಒಂದು ತಾಳೆಗರಿ ಇಲ್ಲ ಅನ್ನತಕ್ಕಂಥದ್ದು ಎಲ್ಲರಿಗೂ ತಿಳಿದ ವಿಷಯ. ಇದೇನಿದ್ರು 15ನೇ ಶತಮಾನದ ಕೊನೆಯಲ್ಲಿ ಬಂದಂತಹ ತಾಳೆಗರಿಗಳು ನಮಗೆ ಸಿಕ್ಕಿರತಕ್ಕಂಥದ್ದು. ಹಾಗಾಗಿ ಈ ವಚನ ಸಾಹಿತ್ಯವನ್ನು ದಾಖಲಿಸುವಾಗ ಅದನ್ನು ಒಂದು ಒಳ್ಳೆಯ ಒಂದು ಫ್ಯಾಕ್ಟರಿ ಸೆಟಪ್, ಒಂದು ಕಾರ್ಖಾನೆಯ ಮಾದರಿಯಲ್ಲಿ ಆ ಕಾರ್ಯವನ್ನು ಕೈಗೊಂಡಿದ್ದರು ಅಂತ ನಮಗೆ ಅನಿಸುತ್ತದೆ. ಅದಕ್ಕಾಗಿ ಈ ವಚನಕಾರರು ಈಗ ಒಂದು ಟೀಮ್ ಇರುತ್ತೆ, ಒಂದು 4 ಜನ ಇರ್ತಾರೆ. ಇಷ್ಟು ವಚನಗಳನ್ನು ನಾನು ಅಲ್ಲಮ ಪ್ರಭುವಿನ ವಚನಗಳನ್ನು ಸಂಕಲಿಸ್ತೇನೆ, ನೀನು ಅಕ್ಕಮಹಾದೇವಿ ವಚನಗಳನ್ನು ಸಂಕಲಿಸು, ನೀನು ಮಾದರ ಚೆನ್ನಯ್ಯನ ವಚನಗಳನ್ನು ಸಂಕಲಿಸು, ನೀನು ಮಡಿವಾಳ ಮಾಚಯ್ಯನ ವಚನಗಳನ್ನು ಸಂಕಲಿಸು ಅಂತ ಒಬ್ಬೊಬ್ಬರು ತಾವು ಕೆಲಸವನ್ನು ಹಂಚಿಕೊಂಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆಗ ಕೆಲವರು ಸ್ವಲ್ಪ ಬೇಗ ಮುಗಿಸ್ತಾರೆ, ಇನ್ನೊಬ್ಬ ವಚನಕಾರನ ಕಾರ್ಯವನ್ನು ಕೈಗೆತ್ಕೊಳ್ಬಹುದು. ಆಗ ಕೆಲವೊಂದು ಸರಿ ಇವರು ಆಲ್ರೆಡಿ ಅರ್ಧ ಕೆಲಸ ಮಾಡಿರೋದನ್ನು ಇನ್ನೊಬ್ಬರು ತಗೊಂಡು ಮಾಡ್ಬೋದು, ಅಥವಾ ಡೂಪ್ಲಿಕೇಟ್ ವರ್ಕು ಆಗತಕ್ಕಂಥ
ಅವಕಾಶಗಳು ತುಂಬ ಇರುತ್ತವೆ. ಅದು ಇಟ್ಸ್ ವೆರಿ ಸಹಜ. ಒಂದು ಟೀಮಲ್ಲಿ ಈ ರೀತಿಯ ಎಡಿಟಿಂಗ್ ಕೆಲಸವನ್ನು ಮಾಡುವಾಗ ಇದು ಆಗತಕ್ಕಂಥ ಸಹಜ ತಪ್ಪು. ಆದರೆ ಅಕ್ಕಮಹಾದೇವಿ ವಚನವನ್ನು ಅಲ್ಲಮಪ್ರಭು ಕೃತಿಚೌರ್ಯ ಮಾಡಿದ್ದಾನೆ, ಅಲ್ಲಮನ ವಚನವನ್ನು ಚನ್ನಬಸವಣ್ಣ ಕೃತಿಚೌರ್ಯ ಮಾಡಿದ್ದಾನೆ ಅನ್ನತಕ್ಕಂಥದ್ದು ತಪ್ಪು. ಅದು ಕೃತಿಚೌರ್ಯವಲ್ಲ. ಅದೇನಿದ್ದರೂ ಈ ಸಂಕಲನಕಾರರ ತಪ್ಪು ಎಂದಾಗುತ್ತದೆ. ಇದಕ್ಕೆ ಉದಾಹರಣೆ ಯಾಕೆಂದರೆ ಈ ಡೂಪ್ಲಿಕೇಟ್ ವಚನಗಳು ಸಾಕಷ್ಟಿದ್ದಾವೆ. ಅದಕ್ಕೆ ಉದಾಹರಣೆ ಹೇಳಬೇಕು ಅಂದರೆ, ಈಗ ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 1148ರಲ್ಲಿ ಆದಯ್ಯ ವಿರಚಿತ ಒಂದು ವಚನ ಹೇಗಿದೆಯಪ್ಪ ಅಂದರೆ, ಹಾಲ ಹಿಡಿದು ಬೆಣ್ಣೆಯನ್ನರಸಲುಂಟೆ, ಲಿಂಗವ ಹಿಡಿದು ಪುಣ್ಯತೀರ್ಥಕ್ಕೆ ಹೋಗಲುಂಟೆ ಅಂತ ಒಂದು ವಚನವಿದೆ. ಅದೇ ವಚನವನ್ನು ಅಕ್ಕಮಹಾದೇವಿಯೂ ಸಹ ಬರೆದಿದ್ದಾಳೆ ಅಂತ ನಮ್ಮ ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ 417ರಲ್ಲಿ ಇದೆ. ಅಲ್ಲಿ ಅಕ್ಕಮಹಾದೇವಿ ಏನು ಬರೆದಿದ್ದಾಳಪ್ಪ ಅಂದರೆ, ಹಾಲ ಹಿಡಿದು ಬೆಣ್ಣೆಯನ್ನರಸಲುಂಟೆ, ಲಿಂಗವ ಹಿಡಿದು ಪುಣ್ಯತೀರ್ಥಕ್ಕೆ ಹೋಗಲುಂಟೆ ಅಂತ ವಚನ ಯಥಾವತ್ತಾಗಿದೆ. ಅಂಕಿತ ಮಾತ್ರ ಅಲ್ಲಿ ತೀರ್ಥಲಿಂಗವ ಹಿರಿದು ಮಾಡಿ ಹೋದವಂಗೆ ಅಘೋರ ನರಕ ತಪ್ಪದು ಕಾಣ ಸೌರಾಷ್ಟ್ರ ಸೋಮೇಶ್ವರ ಅಂತ ಇದ್ದರೆ, ಇಲ್ಲಿ ತೀರ್ಥಲಿಂಗವ ಹಿರಿದು ಮಾಡಿ ಹೋದಾತಂಗೆ ಅಘೋರ ನರಕ ತಪ್ಪದು ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಒಂದು ಅಂಕಿತದ ಬದಲಾವಣೆಯನ್ನು ಬಿಟ್ಟರೆ ವಚನ ಯಥಾವತ್ತಾಗಿ ಇದೆ. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆಯನ್ನು ಕೊಡೋಣ. ಚನ್ನಬಸವಣ್ಣನ ವಚನ ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 1995. ಅದರಲ್ಲಿ ಶಿವಲಿಂಗವ ನೋಡುವ ಕಣ್ಣಲ್ಲಿ ಪರಸ್ತ್ರೀಯ ನೋಡಿದಡೆ ಅಲ್ಲಿ ಲಿಂಗವಿಲ್ಲ, ಪರಬ್ರಹ್ಮವ ನುಡಿವ ಜಿಹ್ವೆಯಲ್ಲಿ ಪರಸ್ತ್ರೀಯರ ಅದರಪಾನವ ಕೊಂಡಡೆ ಪ್ರಸಾದಕ್ಕೆ ದೂರ ಅಂತಕ್ಕಂಥ ಒಂದು ವಚನ ಶುರುವಾಗಿ ಕಡೆಯಲ್ಲಿ ಮೇಲೆ ಬೂದಿಯ ಪೂಸಿದಂತಾಯಿತ್ತು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತಕ್ಕಂಥ ವಚನವಿದೆ. ಅದನ್ನೇ ಮಡಿವಾಳ ಮಾಚಿದೇವರ ವಚನ ಎಂದು ಸಮಗ್ರ ವಚನ ಸಂಪುಟ 8ರಲ್ಲಿ ವಚನದ ಸಂಖ್ಯೆ 664ರಲ್ಲಿ ಏನಂತ ಇದೆಯಪ್ಪ ಅಂದರೆ, ಪರಸ್ತ್ರೀಯರ ನೋಡುವ ಕಣ್ಣು ಲಿಂಗವ ನೋಡಿದ ಅವರಿಗೆ ಲಿಂಗವಿಲ್ಲ, ಪರಬ್ರಹ್ಮವ ನುಡಿವ ನಾಲಿಗೆಯಲ್ಲಿ ಪರಸ್ತ್ರೀಯರ ಅದರಪಾನವ ಕೊಂಡೆಡೆ ಪ್ರಸಾದಕ್ಕೆ ದೂರ ಅಂತ ಅಂದುಬಿಟ್ಟು ಕಡೆಗೆ ಆ ವಚನ ಹೊರಗೆ ಬೂದಿಯ ಪೂಸಿದಂತಾಯಿತ್ತು ಕಲಿದೇವ ಅಂತ ಅಂಕಿತ ಬದಲಾದತ್ತ. ಇಂಥ ಸಾಕಷ್ಟು ವಚನಗಳ ಸಾಮ್ಯತೆ, ಆದರೆ ಅದು ಇಬ್ಬಿಬ್ಬರು ಬರೆದಿದ್ದಾರೆ ಅನ್ನತಕ್ಕಂಥ ಒಂದು ತಾರ್ಕಿಕ ಸಂಕಲನದ ಟೆಕ್ನಿಕಾಲಿಟಿ ಮಿಸ್ಟೇಕ್. ಅದು ಈ ಸಂಕಲನಕಾರರ ಈ ಎಡಿಟರ್ಗಳ ತಾರ್ಕಿಕ ಸಂಕಲನದ ತಪ್ಪಿದೆಯೇ ಹೊರತು ಅವನ್ನು ಪ್ರಕ್ಷಿಪ್ತ ಎನ್ನಲಿಕ್ಕೆ ಆಗದು. ಇಂತಹ ಒಂದು ತಂಡವಾಗಿ ನಾವು ಗ್ರಂಥ ಸಂಪಾದನೆಯನ್ನು ಮಾಡುವಾಗ ಇಂತಹ ತಪ್ಪುಗಳು ಸಹಜವಾಗಿ ಆಗ್ತವೆ. ಆದರೆ ಏನು ಚೀಫ್ ಎಡಿಟರ್ ಅಂತ ಏನು ಇರ್ತಾರಲ್ಲ, ಅವರು ಇಂಥವನ್ನು ಸರಿಪಡಿಸಬೇಕಾದ್ದು ಅವರ ಆದ್ಯ ಕರ್ತವ್ಯ. ಇಂತಹ ಆದ್ಯ ಕರ್ತವ್ಯವನ್ನು ಕಲಬುರ್ಗಿಯವರು ಸಮಗ್ರ ವಚನ ಸಂಪುಟದ ಸಂಪಾದಕರಾಗಿಯೂ ಅವರು ಈ ಎಲ್ಲ ವಚನಗಳನ್ನು ಅದರ ಬಿಟ್ಬಿಟ್ಟಿದ್ದಾರೆ. ಈ ಡೂಪ್ಲಿಕೇಟ್ ವಚನಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅವ್ರ ಕರ್ತವ್ಯನೇ ನೆಟ್ಟಿಗೆ ಮಾಡಿಲ್ಲ ರೀ ಅವರು. ನೀವೇ ನೋಡಿ, ಇಲ್ಲಿ 2 ವಚನಗಳಿದ್ದಾವೆ, ಅಕ್ಕಮಹಾದೇವಿದು ಆದಯ್ಯಂದು. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ವಿಶ್ಲೇಷಣೆ ಮಾಡಬೇಕಾದ್ದು ಸಂಪಾದಕನ ಆದ್ಯ ಕರ್ತವ್ಯ. ಅದು ಸರ್ಕಾರಿ ಹಣವನ್ನು ತೆಗೆದುಕೊಂಡು ಆ ಹಣಕ್ಕೆ ಋಣಿಯಾಗಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದು ಒಬ್ಬ ಸಂಪಾದಕನ ಆದ್ಯ ಕರ್ತವ್ಯ. ಆದರೂ ಸಹ ಅವರು ಅಲ್ಲಿ ಮಾಡಿಲ್ಲ. ಇಂತಹ ಆಧುನಿಕ ಸರ್ಕಾರಿ ಸಂಬಳ ಪಡೆದಂತಹ ಕಲಬುರ್ಗಿ ಆ್ಯಂಡ್ ಕಂಪನಿಯೇ ಈ ಕೆಲಸವನ್ನು ಮಾಡಿಲ್ಲ ಅಂದರೆ, ಏನೂ ಇಲ್ಲದೆ 15ನೇ ಶತಮಾನದ ಕೊನೆಯಲ್ಲಿ ಸಂಕಲಿಸಿದ ಕೇವಲ ಭಕ್ತಿಗಾಗಿ ತಮ್ಮ ಧರ್ಮನಿಷ್ಠೆಯಿಂದ ಸಂಕಲಿಸಿದ ಸಂಪಾದನಾಕಾರರನ್ನು ಇವರು ಲಿಂಗಿ ಭ್ರಮಣ, ವೀರಶೈವ ಜಂಗಮ, ಅದರಲ್ಲಿ ಪದ ತುರುಕಿದ ಅನ್ನತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನತಕ್ಕಂಥ ಒಂದು ಅತಿ ಸಾಮಾನ್ಯ ಪ್ರಶ್ನೆ ನಿಮ್ಮಲ್ಲಿ ಮೂಡೋದು ಅತ್ಯಂತ ಸಹಜ. ಇನ್ನೂ ವಿಶೇಷ ಏನಪ್ಪ ಅಂದರೆ, ಈ ಪ್ರಕ್ಷೇಪ ಏನು ಎಲ್ ಬಸವರಾಜು ಅವರು ಹೇಳಿದ್ರಲ್ಲ, ಆ ರೀತಿಯ ಪ್ರಕ್ಷೇಪಗಳನ್ನು ಗುರುತಿಸಿ ವಚನಗಳನ್ನು ಅವುಗಳನ್ನು ತೆಗೆದಿಟ್ಟು ಸಂಪಾದಿಸುತ್ತೆ ಅನ್ನೋದು ಒಂದು ಸಮಾಧಾನಕರ ಸಂಗತಿ. ಒಟ್ಟಲ್ಲಿ ಇನ್ ಜನರಲ್ ಇನ್ ಟೋಟಲ್ ಅಂತ ಏನು ಹೇಳ್ಬೋದು ನಾವು ಅಂದರೆ, ಒಬ್ಬ ಸಂಶೋಧಕನಲ್ಲಿರಬೇಕಾದ ಒಂದು ತಟಸ್ಥ ನೀತಿ,
ಸ್ಥಿತಪ್ರಜ್ಞತೆ, ಈಕ್ವಿಲಿಬ್ರಿಯಮ್ ಅಂತ ಏನು ಹೇಳ್ತೀವಲ್ಲ, ಆ ಸ್ಥಿತಪ್ರಜ್ಞತೆ ಮತ್ತು ನಿರ್ಭಾವನೆ ಯಾವೊಬ್ಬ ಪ್ರತ್ಯೇಕ ಕೂಗಿಗಳಲ್ಲಿಯೂ ಕಾಣಬರುವುದಿಲ್ಲ. ಇವರೆಲ್ಲರೂ ಕೂಗುಮಾರಿಗಳು. ಇವರನ್ನು ಕೇಳಿದರೆ ನೀವು ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ ಅಂತ ಬಾಯಲ್ಲಿ ಹೇಳ್ತಾರೆ. ಕೃತಿಯಲ್ಲಿ ಹೀಗೆ ಬರೀ ಇವನು ಜಂಗಮ, ಇವನು ಬ್ರಾಹ್ಮಣ, ಇವನು ಹೀಗೆ, ಹಾಗಾಗಿ ಹೀಗೆ ಮಾಡಿದ್ದಾನೆ, ಇವನು ಜೈನ ಅದಕ್ಕೆ ಹೀಗೆ ಮಾಡಿದ ಅಂತ ಬರೀ ಇವರಲ್ಲಿ ಜನಾಂಗೀಯ ದ್ವೇಷವೇ ತುಂಬಿ ತುಳುಕ್ತಾ ಇದೆಯೇ ಹೊರತು ಇನ್ನು ಯಾವುದೇ ಒಂದು ಸಂಶೋಧನಾ ಪ್ರವೃತ್ತಿ ಇವರಲ್ಲಿ ಇಲ್ಲ ಅಂತ ನಾವು ಹೇಳ್ಬೋದು. ಯಾಕಪ್ಪ ಅಂದರೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ. ನನಗೆ ಈ ಉದಾಹರಣೆಗಳನ್ನು ಈಗ ಕಲಬುರ್ಗಿಯವರ ಉದಾಹರಣೆಗಳು ಸಾಕಷ್ಟು ಕೊಟ್ಟಿದ್ದೇನೆ. ಇನ್ನು ಬೇಕಿದ್ರೆ ಈಗ ಬದುಕಿರ್ತಕ್ಕಂಥವ್ರ ಬಗ್ಗೆ ಮಾತಾಡ್ರಿ ಅಂದ್ರಲ್ಲ, ಹಾಗಾಗಿ ಈ ಕಲಬುರ್ಗಿಯವರ ವಾರಸುದಾರ ಎಂದು ಖ್ಯಾತಿಯಾಗಿದ್ದಾರೆ ಡಾಕ್ಟರ್ ವೀರಣ್ಣ ರಾಜೂರಾ ಅಂತ. ಇವರು ತಮ್ಮ ಭಾಷಣದಲ್ಲಿ ಇತ್ತೀಚೆಗೆ 15ನೇ ಶತಮಾನದಲ್ಲಿ ವೀರಶೈವ ಪದವನ್ನು ವಚನಗಳಲ್ಲಿ ತುರುಕಲಾಗಿದೆ. ಇದು ವೆರಿ ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಇವರೆಲ್ಲರದು. ಇವರು ತಮ್ಮ ಭಾಷಣವನ್ನು ಮುಂದುವರಿಸ್ತಾ, ದಲಿತನಾದ ಉರಲಿಂಗ ಪೆದ್ದಿಯು ವಚನಗಳಲ್ಲಿ ಸಹ ಸಂಸ್ಕೃತ ಶ್ಲೋಕಗಳನ್ನು ತುರುಕಲಾಗಿದೆ. ಅಂದರೆ ಉರಲಿಂಗ ಪೆದ್ದಿಯ ವಚನಗಳಲ್ಲಿ ಸಂಸ್ಕೃತ ಶ್ಲೋಕಗಳನ್ನು ತುರುಕಲಾಗಿದೆ ಅಂತ ನೆತ್ತಿಯ ಮೇಲೆ ಕುಕ್ಕಿ 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 ತಮ್ಮ ಭಾವನಾತ್ಮಕ ನಿರ್ಭಾವುಕತೆಯಿಂದ ಮಾತನಾಡಬೇಕಾದಂಥ ಸಂಶೋಧಕ ಅತ್ಯಂತ ಭಾವನಾತ್ಮಕನಾಗಿ ತನ್ನ ಅನಿಸಿಕೆಯನ್ನು ತಮ್ಮ ಸಂಶೋಧನೆ ಅಂತ ಹೇಳಿಕೊಂಡು ಮಂಡಿಸುವುದು ಇವರ ಭಾಷಣದಲ್ಲಿ ಕಂಡುಬರುತ್ತದೆ. ಇನ್ನು ಈ ವಚನಗಳು, ಈ ಉರಲಿಂಗ ಪೆದ್ದಿಯ ವಚನಗಳು ಸಂಸ್ಕೃತ ರಹಿತ ವಚನಗಳು ಹೇಗಿದ್ದುವು ಎನ್ನತಕ್ಕಂಥ ಒಂದೇ ಒಂದು ಆಧಾರವನ್ನು ಇವರು ಕೊಡುವುದಿಲ್ಲ. ಯಾಕಪ್ಪ ಅಂದರೆ ಇವರಲ್ಲಿ ಯಾವುದೇ ಸಾಕ್ಷಿ ಪುರಾವೆ ಇಲ್ಲ. ಹಾಗಾಗಿ ಇವರೇನು ಮಾತಾಡ್ತಾರೆ ಅಂದರೆ, ಖುದ್ದು ಇವರೇ ಹರಿಹರ, ಇವರೇ ಸೋಮನಾಥ, ಇವರೇ ತೋಂಟದ ಸಿದ್ಧಲಿಂಗ, ಇವರೇ 101 ವಿರಕ್ತರು ಆಗಿದ್ದನ್ನು ಅಂತ ಅಂದ್ಕೊಂಡು, ಇಲ್ಲ ಅಂದರೆ ಇವರುಗಳು ಇವರೇನು ಹರಿಹರ, ಸೋಮನಾಥ, ತೋಂಟ ಸಿದ್ಧಲಿಂಗ 101 ವಿರಕ್ತರು ವೀರಶೈವ ಪದವನ್ನು ತುರುಕ್ತಾ ಇದ್ರಲ್ಲ, ಆಗ ಇವರೇ ಜಾಸೂಸಿ ಮಾಡಿ ನೋಡ್ತಾ ಇದ್ರು. ತಿದ್ದಬೇಡ್ರಿ ಅಂದರು. ಈ ಲಿಂಗಿ ಬ್ರಾಹ್ಮಣರು ಸೇರ್ಕೊಂಡು ತಿದ್ದಿ ಇಟ್ಟುಬಿಟ್ಟಿದ್ದಾರೆ ಅನ್ನೋದನ್ನು ಕಣ್ಣಾರೆ ಕಂಡಂಗೆ ಸತ್ಯದ ನೆತ್ತಿಯ ಮೇಲೆ ಕುಟ್ಟಿ ಆಜ್ಞಾಪನೆ ಕೊಡ್ತಾರೆ. ಇವರು ಸ್ಟೇಟ್ಮೆಂಟ್ ಕೊಡೋದಲ್ಲ, ಆಜ್ಞಾಪಿಸ್ತಾರೆ ಇವರು ಹಾಗೆ. ಮತ್ತು ಇನ್ನೂ ಉರಲಿಂಗ ಪೆದ್ದಿ ಅನ್ನಂತೂ ಬಿಡಿ, ಇವರು ಖುದ್ದು ಇವರೇ ಹಿಂದಿನ ಜನ್ಮದಲ್ಲಿ ಉರಲಿಂಗ ಪೆದ್ದಿ ಆಗಿದ್ದರೇನೋ ಎನ್ನು ಮತ್ತೆ ನನಗೆ ಸಂಸ್ಕೃತ ಶ್ಲೋಕನೇ ಗೊತ್ತಿರಲಿಲ್ಲ, ಇವನು ತುರುಕ್ ಬಿಟ್ಟಿದ್ದಾನೆ ಈಗ ಅಂತ ಇವರು ಸಾಬೀತು ಮಾಡುವ ರೀತಿ, ಒಂದು ಮಾತಿನ ವರಸೆ ಇವ್ರದ್ದು ಈ ರೀತಿ ಇರುತ್ತದೆ. ಇವರು ಅದಕ್ಕೆ ಕಾರಣ ಕೊಡೋದೇನಪ್ಪ ಅಂದರೆ, ದಲಿತನಾದ ಉರಲಿಂಗ ಪೆದ್ದಿ ಸಂಸ್ಕೃತ ಕಲಿಯಲು ಸಾಧ್ಯವೇ ಇರಲಿಲ್ಲ. ಅಂದರೆ ಅಬ್ರಾಹ್ಮಣರಿಗೆ ವರ್ಜ್ಯವಾದ ಸಂಸ್ಕೃತದಲ್ಲಿ ಕಾವ್ಯವನ್ನು ಅಬ್ರಾಹ್ಮಣ ವ್ಯಾಸ, ಅಬ್ರಾಹ್ಮಣ ವಾಲ್ಮೀಕಿ, ಅಬ್ರಾಹ್ಮಣ ಕಾಳಿದಾಸರು ರಚಿಸದೆ ಅವರ ಹೆಸರಿನಲ್ಲಿ ಯಾರೋ ಕಿಡಿಗೇಡಿಗಳು ರಾಮಾಯಣ, ಮಹಾಭಾರತ ಮತ್ತು ಮೇಘದೂತಗಳನ್ನು ಸೃಷ್ಟಿಸಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಹೊರಟ್ರೆ ಅದು ಎಂತಹ ಅಭಾಸ ಮೂರ್ಖತನವಾಗುತ್ತದೋ ಅಂತಹ ಮೂರ್ಖತನವನ್ನು ಇವರು ಉರಲಿಂಗ ಪೆದ್ದಿ ಸಂಸ್ಕೃತ ಕಲಿಯಲು ಸಾಧ್ಯವೇ ಇಲ್ಲ ಎನ್ನುವ ಸ್ಟೇಟ್ಮೆಂಟ್ನಲ್ಲಿ ತೋರಿಸುತ್ತದೆ. ಈಗ ನೋಡಿ, ಹಾಗೊಂದು ವೇಳೆ ಈ ಅಬ್ರಾಹ್ಮಣರು ಅಂದರೆ ಲಿಂಗಿ ಬ್ರಾಹ್ಮಣರು ಇವ್ರ ಪ್ರಕಾರ ಏನಾದರೂ ಉರಲಿಂಗ ಪೆದ್ದಿಯ ಹೆಸರಿನಲ್ಲಿ ವಚನಗಳನ್ನು ಸೃಷ್ಟಿಸಿ ಅದರಲ್ಲಿ ಸಂಸ್ಕೃತವನ್ನು ತುರುಕಿದ್ದಾರೆ ಅಂದರೆ ಅಂತಹ ಅನಿವಾರ್ಯತೆ ಆ ಕಿಡಿಗೇಡಿ ಲಿಂಗಿ ಬ್ರಾಹ್ಮಣರಿಗೆ ಏನಿತ್ತು? ಆ್ಯಸ್ ವೆಲ್ ಹಿ ಕುಡ್ ಹ್ಯಾವ್ ಸೆಡ್, ಇಟ್ ಈಸ್ ಮೈ ಓನ್ ವಚನ ಅಂತ ಹೇಳಬಹುದಿತ್ತು. ಯಾರೋ ಗೊತ್ತಿಲ್ಲದ ಅಜ್ಞಾತವಾಸದಲ್ಲಿದ್ದ ಜನರ ಮಾನಸದಲ್ಲಿ ಯಾರು ಅಂತಲೂ ಗೊತ್ತಿಲ್ಲದಂತಹ ಉರಲಿಂಗ ಪೆದ್ದಿಯ ಹೆಸರನ್ನು ತಂದು ಆತನ ಹೆಸರಿನಲ್ಲಿ ವಚನವನ್ನು ಸೃಷ್ಟಿಸಿ ಅದರಲ್ಲಿ ಸಂಸ್ಕೃತ ಶ್ಲೋಕವನ್ನು ತುರುಕಿ ಹೇಳುವಂಥ ಅನಿವಾರ್ಯತೆ ಈ ಲಿಂಗಿ ಬ್ರಾಹ್ಮಣರಿಗೆ ಏನಿತ್ತು ಅಂತ ನಾವು ಒಂದು ಪ್ರಶ್ನೆಯನ್ನು ಹಾಕಿಕೊಂಡ್ರೆ, ರಾಜೂರರ ಇಡೀ ಜೀವಮಾನ ಸಂಶೋಧನಾರ್ಥವು ಪಾರಮಾರ್ಥಿಕ ನಶ್ವರವಾಗಿ ಶೂನ್ಯ ಸಂಪಾದನೆಯಾಗಿ ಅವರಿಗೊಂದು ಸಂಶೋಧನಾ ಶೂನ್ಯವನ್ನು ಕೊಡಬಹುದು ಅನ್ನತಕ್ಕಂಥದ್ದು ನಮಗೆ ತಿಳಿದು ಬರುತ್ತದೆ. ಒಟ್ಟಾರೆ ಹೀಗೆ ಮಿಸ್ಟರ್ ಕಲಬುರ್ಗಿ ಹಾಕಿಕೊಟ್ಟಂಥ ಒಂದು ಚಿಟಿಕೆ ಮೇಲ್ಪಂಕ್ತಿಯ ಒಂದು ಸಂಶೋಧನೆ ಇದೆಲ್ಲ, ಆಟಿಕೆ ಮೇಲ್ಪಂಕ್ತಿಯನ್ನು ನಾವು ಚಿಟಿಕೆ ಹೊಡೆದು ಉರುಳಿಸುತ್ತಾ ಹೋಗಬಹುದು.
ಹೀಗಿದ್ದು ಶೋಧಗಂಗಾ ಅಂತ ಒಂದು ಅಂತರ್ಜಾಲ ತಾಣವಿದೆ. ಅದರಲ್ಲಿ ಇಡೀ ಭಾರತದಲ್ಲಿ ಆಗಿ ಹೋದ ಎಲ್ಲ PhD ಥೀಸಿಸ್ಗಳು, ಸಂಶೋಧನಾ ಪ್ರಬಂಧಗಳನ್ನು ನೀವು ಕಾಣಬಹುದು. ಅದರಲ್ಲೂ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ವಚನಗಳ ಮೇಲೆ, ಶರಣರ ಮೇಲೆ, ಬಸವಣ್ಣನ ಮೇಲೆ, ಈ ವೀರಶೈವ ಲಿಂಗಾಯತ ಧರ್ಮದ ಮೇಲೆ ಆಗಿರತಕ್ಕಂಥ ಒಂದು ಸಂಶೋಧನೆಗಳನ್ನು ನೀವು ಗಮನಿಸಿದರೆ ಇಂದು ಗಂಗಾ ಎಷ್ಟು ಕಲುಷಿತಗೊಂಡಿದೆಯೋ ಅದಕ್ಕಿಂತಲೂ ಹೆಚ್ಚು ಈ ಶೋಧಗಂಗಾ ಅಂತರ್ಜಾಲ ತಾಣ ಇಂತಹ ಪ್ರಬಂಧಗಳಿಂದ ಕಲುಷಿತಗೊಂಡಿದೆ ಅನ್ನುವುದನ್ನು ನೀವು ನೋಡಬಹುದು. ಹಾಗಾಗಿಯೇ PhD ಮಾಡಿದಂತಹ ಎಷ್ಟೋ ಅಭ್ಯರ್ಥಿಗಳು ಇಂದು ನರೇಗಾದ ದಿನಗೂಲಿ ಕೆಲಸಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಪೇಪರಿನಲ್ಲಿ ಸಾಕಷ್ಟು ವರದಿಗಳು ಈ ಬಗ್ಗೆ ಬಂದಿವೆ, ನೀವು ನೋಡಿರ್ಬೋದು. PhD ಓದಿದಿರತಕ್ಕಂಥ 10 ಜನಕ್ಕೂ ಹೆಚ್ಚು ಅಭ್ಯರ್ಥಿಗಳು ಬಸ್ ಕಂಡಕ್ಟರ್ ಆಗಲು, ಬಸ್ ಡ್ರೈವರ್ ಆಗಲು ಅರ್ಜಿ ಹಾಕಿದ್ದಾರೆ. ಸಾವಿರಾರು ಅಪ್ಲಿಕೇಶನ್ ಬಂದಿದ್ದಾರೆ. ಅದರಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದರೆ ಒಂದು 350 ಜನ ಇದ್ದಾರೆ, PhD ಮಾಡ್ತಾರೆ 100 ಜನ ಇದ್ದಾರೆ ಅಂತಕ್ಕಂಥ ವರದಿಗಳನ್ನು ನೀವು ನೋಡ್ತಾನೆ ಇರ್ತೀರಿ. ಇದ್ರ ಆಳಕ್ಕೆ ನಾವು ಹೋಗೋದೇ ಬೇಡ. ಇಷ್ಟು ತಿಳ್ಕೊಂಬಿಟ್ರೆ ಆ ಶೋಧಗಂಗಾ ಅನ್ನೋದು ಎಷ್ಟು ಕಲುಷಿತಗೊಂಡಿದೆ ಮತ್ತು ಈ ಕಲಬುರಗಿ ಹಾಕಿಕೊಂಡ ಮೇಲ್ಪಂಕ್ತಿಯ ಒಂದು ಹೂಸು ಸಂಕತನದ ಒಂದು ಹುಳಿ ವಾಸನೆಯ ಪ್ರಬಂಧಗಳು, ಸಂಶೋಧನೆಗಳು ಎಷ್ಟಿವೆ ಅನ್ನೋದನ್ನು ನೀವು ಊಹಿಸಿಕೊಳ್ಳಬಹುದು ಅಂತ ನಿಮ್ಮ ಊಹೆಗೆ ಬಿಡುತ್ತೇನೆ. ಇನ್ನು ಈ ಶೂನ್ಯ ಸಂಪಾದನೆ ಅನ್ನತಕ್ಕಂಥ ಒಂದು ಏನು ಸೃಜನಶೀಲ ಸಂಕತನವಿದೆ, ಅದು ಏನಪ್ಪ ಅಂದರೆ, ಈಗ ನರಸಿಂಹಸ್ವಾಮಿ, KS ನರಸಿಂಹಸ್ವಾಮಿ ಅವರು ಮೈಸೂರು ಮಲ್ಲಿಗೆ ಅಂತ ಏನೋ ಒಂದು ಕವನ ಸಂಕಲನವನ್ನು ಬರೆದಿದ್ದಾರಲ್ಲ, ಅದನ್ನು ಆಧಾರವಾಗಿಟ್ಕೊಂಡು ಒಂದು ಮೈಸೂರು ಮಲ್ಲಿಗೆ ಅಂತ ಏನೋ ಒಂದು ಸಿನಿಮಾ ಬಂದಿತ್ತಲ್ಲ, ಅದೇ ರೀತಿಯಾಗಿ ವಚನಗಳನ್ನು ಆಧರಿಸಿಕೊಂಡು ಒಂದು ಶೂನ್ಯ ಸಂಪಾದನೆ ಅನ್ನತಕ್ಕಂಥ ಒಂದು ಕಾದಂಬರಿ ರೂಪದ ಒಂದು ಸಂಕತನ ಬಂದಿದೆ. ಆ ಸಂಕತನಕ್ಕೆ ವಚನಗಳನ್ನು ಬಿಟ್ಟರೆ ಬೇರೆ ಯಾವುದೇ ಆಧಾರಗಳು ಇಲ್ಲ. ಈವರೆಗೆ ಸಿಕ್ಕಿರುವ ತಾಳೆಗರಿಗಳು ಸಹ ವೀರಶೈವರು, ಲಿಂಗಿ ಬ್ರಾಹ್ಮಣರು, ಜಂಗಮರು ವಿಂಗಡಿಸಿ, ಸಂಕಲಿಸಿ, ತುರುಕಿ ಸೃಷ್ಟಿಸಿರುವ ವಚನಗಳದ್ದೇ ಹೊರತು 12ನೇ ಶತಮಾನದ ಏಕೈಕ ತಾಳೆಗರಿಯೂ ಇಲ್ಲ ಎನ್ನತಕ್ಕಂಥದ್ದು ಒಂದು ಸರ್ವಸಿದ್ಧ ಐತಿಹಾಸಿಕ ಸಾಕ್ಷ್ಯ. ಹೀಗಿದ್ದಾಗ ಮತ್ತು ಇನ್ನೂ ಈಗ ನೋಡಿ, ಈಗ ಬಸವರಾಜ್ ಅವ್ರ ಬಗ್ಗೆ ಏನು ಹೇಳಿದ್ವಲ್ಲ, ಅದೇ ರೀತಿಯಾಗಿ ಪ್ರೊಫೆಸರ್ ವಿಜಯಶಂಕರ ಅವರು ತಮ್ಮ ವಚನಾನುಸಂಧಾನದಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಕಲಬುರ್ಗಿಯವರು ಯಾವುದೇ ಒಂದು ತಾರ್ಕಿಕ ಕಾರಣವನ್ನು ಕೊಡದೆ, ಒಂದು ಮೂಲಭೂತ ತಾರ್ಕಿಕ ಸ್ಪಷ್ಟತೆಯನ್ನು ಕೊಡದೆ ಪ್ರೊಫೆಸರ್ ಕಲಬುರ್ಗಿಯವರು ಭ್ರಮಾತ್ಮಕ ತೀರ್ಮಾನವನ್ನು ಕೊಡ್ತಾ ಇದ್ದರು ಅಂತ ಅವರು ತಮ್ಮ ವಚನಾನುಶೀಲನ ಕೃತಿಯಲ್ಲಿ ಪ್ರೊಫೆಸರ್ S ವಿದ್ಯಾಶಂಕರ್ ಅವರು ದಾಖಲಿಸಿದ್ದಾರೆ. ಇದನ್ನು ನೀವೆಲ್ಲರೂ ಪರಿಶೀಲಿಸಬಹುದು. ಹೀಗೆ ಒಟ್ಟಾರೆ ಈ ಕಲಬುರ್ಗಿಯವರ ಕಮಂಗಿತನದ ಬಗ್ಗೆ ಸಾಕಷ್ಟು ಸಿಗುತ್ತೆ. ಈಗ ಅದನ್ನೇ ಅವರ ಶಿಷ್ಯಂದಿರಾದ ಡಾಕ್ಟರ್ ವೀರಣ್ಣ ರಾಜೂರ ಅವರು ಪರಿಪಾಲಿಸುತ್ತಿದ್ದಾರೆ. ಇನ್ನು ಡಾಕ್ಟರ್ ಗೋರೂಚ ಅವರು ನಿಜಕ್ಕೂ ಆತ್ಮ ಇರುವ ಸಾಕ್ಷಿ ಪ್ರಜ್ಞೆಯೇ ಅಥವಾ ಆತ್ಮರಹಿತ ಸಾಕ್ಷಿ ಪ್ರಜ್ಞೆಯೇ ಎನ್ನತಕ್ಕಂಥದ್ದನ್ನು ನಿಮ್ಮ ಮುಂದೆ ಈ ನನ್ನ ವಿಶ್ಲೇಷಣೆಯನ್ನು ಇಟ್ಟು, ನೀವು ಗೋರೂಚ ಅವರು ಆತ್ಮ ಸಾಕ್ಷಿಯಾಗಿ ಸಾಕ್ಷಿ ಪ್ರಜ್ಞೆ ಅಥವಾ ಆತ್ಮರಹಿತ ಸಾಕ್ಷಿ ಪ್ರಜ್ಞೆ ಅನ್ನೋದನ್ನು ನೀವು ಕೇಳಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಆ ಬಸವ ಬೆಳಕು ಮೂಡಲಿ ಅಂತ ಹಾರೈಸ್ತೇನೆ. ನಮಸ್ತೆ. ಅಂದ ಹಾಗೆ ಇದು ಭಾಗ 1. ಇದರ ನಂತರ ಇನ್ನುಳಿದಂಥ ಈ ಲಿಂಗಾಹತಿಗಳು ಅದು ಜಾಗತಿಕ ಲಿಂಗಾಹತಿ ಮಹಾಸಭಾ ಅಂತ ನಾವು ಕರೀಬೇಕು. ಯಾಕಪ್ಪ ಅಂದರೆ ವೀರಶೈವರು ನಾವೇ, ಲಿಂಗಾಯತರು ನಾವೇ. ಇದನ್ನು ಗಟ್ಟಿಯಾಗಿ ನಾವು ಸದಾ ಹೇಳ್ತಾ ಇದ್ದರೆ ಈ ಲಿಂಗಾಹತಿಗಳು ನಿಜಕ್ಕೂ ನಿಶೂನ್ಯವಾಗಿ ಲಿಂಗಾಹತರಾಗುತ್ತಾರೆ. ಇನ್ನು ಮುಂದಿನ ಭಾಗದಲ್ಲಿ ನಾವು ಉಳಿದ ಲಿಂಗಾಹತಿಗಳ ಸಂಶೋಧನಾ ತರ್ಕವನ್ನು ವಿಶ್ಲೇಷಿಸೋಣ. ಅಲ್ಲಿಯವರೆಗೆ ನಮಸ್ತೆ.